ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ದೊನ್ನೆ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು 2 ಗಡ್ಡೆ ಬೆಳ್ಳುಳ್ಳಿ, 1 ಈರುಳ್ಳಿ, ಹಸಿ ಶುಂಠಿ ಮತ್ತು ಚಕ್ಕೆ ಲವಂಗ 10ರಿಂದ 15 ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ತೊಗೊಂಡಿದ್ದೀನಿ ಜಾಸ್ತಿ, ಮತ್ತು 2 ಈರುಳ್ಳಿ, 1 ಟೊಮ್ಯಾಟೊ ಮತ್ತು ಬಿರಿಯಾನಿ ಮಸಾಲ, ಪಲಾವ್ ಎಲೆ, ಚಕ್ಕೆ ಲವಂಗ ಮತ್ತು ಸೋಂಬು ತೊಗೊಂಡಿದ್ದೀನಿ. ಮಟನನ್ನು ಬೇಯಿಸಿಟ್ಕೊಂಡಿದ್ದೀನಿ ಮತ್ತು 1 ಕಪ್ ಮೊಸರು ತೊಗೊಂಡಿದ್ದೀನಿ. ಈಗ ಬಿರಿಯಾನಿ ಮಸಾಲ ಇರುತ್ತಲ್ಲ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದೇ ನನಗೆ ಬಿರಿಯಾನಿಗೆ ಬೇಕಾಗಿರೋ ಮುಖ್ಯವಾದ ಮಸಾಲ. ಇದು ಕರೆಕ್ಟಾಗಿದ್ದರೆ ನಮ್ಮ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ನೋಡಿಕೊಂಡು ತೊಗೋಬೇಕು. ಜಾಸ್ತಿ ಆದರೂ ಚೆನ್ನಾಗಿರಲ್ಲ, ಮೀಡಿಯಮಾಗಿ ನಮಗೆ ಆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ತೊಗೊಬೇಕು. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನಾನು ಮಟನ್ ಬೇಯಿಸ್ಕೊಂಡಿರೋ ಕುಕ್ಕರಲ್ಲೇ ಅದಕ್ಕೆ ಎಣ್ಣೆ ಹಾಕಿಬಿಟ್ಟು, ಅದಕ್ಕಾದ್ಮೇಲೆ ಎಣ್ಣೆ ಹಾಕಿಬಿಟ್ಟು ಮತ್ತು 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಈಗ ಈ ಬಿರಿಯಾನಿ ಮಸಾಲ ಎಲ್ಲ ಹಾಕ್ತಿದ್ದೀನಿ. ಪಲಾವ್ ಎಲೆ, ಚಕ್ಕೆ ಲವಂಗ, ಸೋಂಬು ಎಲ್ಲ ಹಾಕ್ತಿದ್ದೀನಿ. ಅದು ಚಿಟಪಟ ಆದಮೇಲೆ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು. ಅದು ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಅದಾದಮೇಲೆ 1 ಟೊಮ್ಯಾಟೊನ ಹೆಚ್ಚಿಟ್ಕೊಂಡಿದ್ದೆ ಉದ್ದದಾಗಿ, ಅದನ್ನು ಹಾಕ್ತಿದ್ದೀನಿ. ಅದನ್ನು ಚೆನ್ನಾಗಿ ಮೆತ್ತಗಾಗೋವರೆಗೂ ಬಾಡಿಸ್ಬೇಕು ಎಣ್ಣೆಲಿ. ಅಷ್ಟರೊಳಗೆ ನಾನು ಆ ಈರುಳ್ಳಿ ಎಲ್ಲ ಬೇಯೋಷ್ಟೊತ್ತಿಗೆ ನಾನು ಬಿರಿಯಾನಿಗೆ ಬೇಕಾಗಿರೋಂಥ ಅಕ್ಕಿನ ಸ್ವಲ್ಪ ನೆನೆಸಿಟ್ಕೊತೀನಿ. ಒಂದು 10 ನಿಮಿಷ ನೆನೆದರೆ ಚೆನ್ನಾಗಿ ಬಿರಿಯಾನಿ ಬರುತ್ತೆ. ಜಾಸ್ತಿ ವಿಶಲ್ ಕುಕ್ಸೋ ಅವಶ್ಯಕತೆ ಇರಲ್ಲ. ಅಷ್ಟರೊಳಗೆ ನೆನೆಸಿಟ್ಕೊಂಡ್ಬಿಡ್ತೀನಿ ಅಕ್ಕಿನ. ನೋಡಿ, ನಾನು 3/4 kg ಮಟನ್ ತೊಗೊಂಡಿರೋದ್ರಿಂದ 2.5 ಪಾವು ಅಕ್ಕಿ ಹಾಕ್ತಿದ್ದೀನಿ. ಅಕ್ಕಿನ ನೆನೆಸಿಟ್ಕೊಂಡಿರ್ತೀನಿ. 10 ನಿಮಿಷ ನೆನೆಯೋಕ್ಕೆ ಬಿಡ್ತೀನಿ. ಈಗ ಚೆನ್ನಾಗಿ ಈರುಳ್ಳಿ ಟೊಮೊಟೊನ ಬಾಡಿಸ್ಬೇಕು. ಅದು ಸೀದೋಗೋಕ್ಕೆ ಬಿಡಬಾರ್ದು. ಅದು ಇವಾಗ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಇವಾಗ ಬೇಯಿಸ್ಕೊಂಡಿರೋ ಮಟನನ್ನು ಹಾಕ್ತಿದ್ದೀನಿ. ಈಗ ಬೆಂದಿರೋದ್ರಿಂದ ಇವಾಗ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ. ಈಗ ನಾನು ರುಬ್ಬಿಟ್ಕೊಂಡಿರೋ ಬಿರಿಯಾನಿ ಮಸಾಲ ಎಲ್ಲ ಹಾಕ್ತಿದ್ದೀನಿ. ಹಸಿಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಪುದೀನ ಮತ್ತು ಬೆಳ್ಳುಳ್ಳಿ, ಶುಂಠಿ ಇದೆ ಚೆನ್ನಾಗಿರೋ ಟೇಸ್ಟ್ ಕೊಡೋದು ಬಿರಿಯಾನಿಗೆ. ಇದನ್ನು ಚೆನ್ನಾಗಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊತೀನಿ. ಮಟನಿಗೆ ಬೇಯಿಸ್ಕೋವಾಗ ಉಪ್ಪು ಹಾಕಿರೋದ್ರಿಂದ ಇವಾಗ ಉಪ್ಪನ್ನು ಟೇಸ್ಟ್ ವೈಸ್ ನೋಡಿಕೊಂಡು ಹಾಕ್ಕೊಳ್ಬೇಕು. ಇವಾಗ 1 ಕಪ್ ಮೊಸರನ್ನ ಹಾಕ್ತಿದ್ದೀನಿ. ಮೊಸರು ಚೆನ್ನಾಗಿ ನಾವು ಹುಳಿ ಬರಬೇಕು ಅನ್ನೋ ಪರ್ಪಸ್ಸಿಗೋಸ್ಕರ ಮೊಸರನ್ನ ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಅದು ತುಂಬ ಖಾರನೂ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಮೊಸರು ಹಾಕೋದ್ರಿಂದ ನಮಗೆ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ. ಮತ್ತು ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ತಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು. ಅದನ್ನು ಬಿರಿಯಾನಿ ಮಸಾಲ ಸ್ವಲ್ಪ ಹಾಕಬೇಕು. ಬಿರಿಯಾನಿ ಮಸಾಲ ಮನೆಯಲ್ಲೂ ಮಾಡ್ಕೋಬೋದು ಅಥವಾ ಅಂಗಡಿಯಿಂದನೂ ತಂದು ಹಾಕ್ಬೋದು. ಮನೆಯಲ್ಲೂ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಚೆನ್ನಾಗಿ ಬಾಡಿಸ್ಕೊಬೇಕು. ಚೆನ್ನಾಗಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಬೇಕು. ಇವಾಗ ನೋಡಿ, ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಸ್ಮೆಲ್ಲು ಈಗ ಬರ್ತಾಯಿಲ್ಲ. ಚೆನ್ನಾಗಿರೋ ಫ್ರಾಗ್ರೆನ್ಸ್ ಬರ್ತಿದೆ. ಈಗ ನಾವು ಇದಕ್ಕೆ ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕ್ತಿದ್ದೀನಿ. ನಾವು ಫಸ್ಟೇ ನೀರು ಹಾಕ್ಬಾರ್ದು. ಫಸ್ಟ್ ಅಕ್ಕಿ ಹಾಕ್ಬಿಟ್ಟು ಅದನ್ನು ಮೆತ್ತಗೆ ತಿರುಗಿಸ್ಬೇಕು. ಯಾಕಂದರೆ ನೆಂದಿರುತ್ತಲ್ವ, ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಕ್ಕಿ. ಅದಕ್ಕೆ ನಿಧಾನವಾಗಿ ತಿರುಗಿಸ್ಬೇಕು. ಈಗ ಅದು ಮಸಾಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಕ್ಕಿಗೆ. ಈಗ ನಾನು ಅಕ್ಕಿ ಮಿಕ್ಸ್ ಆದಮೇಲೆ ಈಗ ಮಟನ್ ಬೇಯಿಸ್ಕೊಂಡಿರ್ತೀನಲ್ಲ, ಅದ್ರ ಶೇರ್ವನ ಹಾಕ್ತಿದ್ದೀನಿ ನೀರಿನ ಬದಲು. ಶೇರ್ವ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮಟನ್ ಬಿರಿಯಾನಿಗೆ, ದೊನ್ನೆ ಬಿರಿಯಾನಿಗೆ.
ಇವಾಗ ಸ್ವಲ್ಪ ಕುದಿ ಬಂದಮೇಲೆ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ನೋಡಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ ಮಾಡ್ತೀನಿ. 3 ವಿಷಲ್ ಮಾಡಿಸ್ತೀನಿ ಇವಾಗ ಕುಕ್ಕರ್ಲಿ. ನೋಡಿ 3 ವಿಷಲ್ ಆದಮೇಲೆ ತೆಗೆದಾಗ ನೋಡಿ ಯಾವ ಥರ ಬಂದಿದೆ ಅಂತ. ಖಾರ ಎಲ್ಲ ತುಂಬ ಹೊಂದ್ಕೊಂಡಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ. ಎಷ್ಟು ಚೆನ್ನಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.